ಚುನಾವಣೆ ಅಧಿಕಾರಿಗಳು ಸರ್ಕಾರದ ಒತ್ತಡಕ್ಕೆ ಮಣಿದು ಪರಿಶೀಲನೆ ಮಾಡಿಲ್ಲ ಅನ್ನೋದು ಅದಕ್ಕೆ ಸತ್ಯಕ್ಕೆ ದೂರವಾದಂಥ ಆಪಾದನೆಯನ್ನು ಸರ್ಕಾರದ ಮೇಲೆ ಮತ್ತು ಚುನಾವಣಾ ಅಧಿಕಾರಿ ಮೇಲೆ ಮಾಡ್ತಾ ಇದ್ದಾರೆ. ಇದು ಒಂದನೇದು. ಮತ್ತು ಎರಡನೇದು ಎಸ್ ಪಿ ಅವ್ರ ಹೆಸರನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ. ಎಸ್ ಪಿ ಸ್ಟೇಟ್ಮೆಂಟೇ ಇದೆ ನನ್ನ ಕೈಯಲ್ಲಿ. ಅವ್ರ ಮೇಲೆ ಯಾವುದೇ ಪ್ರಕರಣ ಇಲ್ಲ ಅಂಥೇಳಿ ಇದನ್ನು ಮಾಹಿತಿ ನಿಮಗೆ ಕೊಟ್ಟಿರ್ಬೇಕು. ನನ್ನ ಸಿಬ್ಬಂದಿಯವ್ರು ನಿಮ್ಗೆ ಕೊಟ್ಟಿದ್ದಾರೆ. ಇದನ್ನು ಕೊಡ್ಲಾ? ಜಿರಾಕ್ಸ್ ಕೊಡಲಿಲ್ಲ. ಕೊಡ್ರಿ, ಕೊಡಿ 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 ಕೊಡಿ. ಇದು ಸತ್ಯಕ್ಕೆ ದೂರವಾದಂಥ ಆಪಾದನೆಯನ್ನ ಅವ್ರು ಮಾಡ್ತಾ ಇದ್ದಾರೆ. ಎಸ್ ಪಿ ಮೇಲೆ ಆಪಾದನೆ ಮಾಡೋದು ಕೂಡ ತಪ್ಪು. ಮತ್ತು ಅವ್ರು ಈ ರಾಜ್ಯದ ಗೃಹ ಮಂತ್ರಿಗಳಿದ್ರು ಮತ್ತು ಮುಖ್ಯಮಂತ್ರಿಗಳಿದ್ರು. ನ್ಯಾಯಾಲಯದ ತೀರ್ಪು ಪರಿಶೀಲನೆ ಮಾಡ್ತಕ್ಕಂಥದ್ದು ಅವ್ರ ಹಕ್ಕದು. ಇಷ್ಟೆಲ್ಲ ಗೊತ್ತಿದ್ದು ಪ್ರತಿ ಬಾರಿ ಚುನಾವಣೆಯಲ್ಲಿ ಅಲ್ಲಿ ಯಾರೇ ಮುಸ್ಲಿಂ ಅಭ್ಯರ್ಥಿ ನಿಂತರೆ ಅವ್ರ ಮೇಲೆ ಇಂಥ ಆಪಾದನೆ ಮಾಡೋದು ದುರಾದೃಷ್ಟಕರ. ಒಬ್ಬ ತಮ್ಮ ಮಗನ ಗೆಲ್ಲಿಸೋ ಸಲುವಾಗಿ ಈ ರೀತಿ ಆಪಾದನೆ ಮಾಡ್ತಾ ಇರೋದು. ನಾನು ಪಾಪ ಮಗುವಿನ ಹೆಸರು ನಾನು ಇಲ್ಲಿ ಎಳೆದು ತರಕ್ಕೆ ಇಚ್ಛೆ ಪಡೋದಿಲ್ಲ. ಆದರೆ ಸ್ವಾರ್ಥಕ್ಕಾಗಿ ಇಂಥ ಆಪಾದನೆ ಮಾಡ್ತಾ ಇರೋದು ದುರಾದೃಷ್ಟಕರ. ಹಿಂದೆ ಖಾದ್ರಿ ಅವ್ರ ಮೇಲೆ ಕೂಡ ಇಂಥದ್ನೇ ಒಂದು ಆಪಾದನೆ ಮಾಡಿದ್ರು. ಅವರು ಟೆರರಿಸ್ಟ್ ಜೊತೆ ಇದ್ದಾರೆ ಅಂಥೇಳಿ ಅವ್ರ ಜೊತೆ ಚುನಾವಣೆಗೆ ನಿಂತಾಗ ಅವ್ರ ಮೇಲೆ ಆಪಾದನೆ ಮಾಡಿದ್ರು. ಚುನಾವಣೆ ಮಧ್ಯದಲ್ಲಿ ಹಿಂದೂ ಮುಸ್ಲಿಂ ವಿಚಾರ ತರೋದು. ಮತ್ತು ಎಷ್ಟೋ ಮುಸ್ಲಿಮ್ರು ಅವ್ರಿಗೆ ಮತ ಹಾಕ್ತಾರಂತ ಅವರೇ ಹೇಳ್ತಾರೆ. ದಯಮಾಡಿ ನಿನ್ನೆ ಮಾಡಿದ್ದನ್ನು ಅವ್ರು ಇವತ್ತು ಹಿಂಪಡಿಬೇಕಂತ ಹೇಳಿ ನಾನು ನಿಮ್ಮ ಮೂಲಕ ಅವ್ರಿಗೆ ಒತ್ತಾಯ ಮಾಡ್ತೀನಿ. ನಿಮಗೆ ಗೊತ್ತಿದೆಯಲ್ಲ ಯಾವ ಆಂಟಿ ಸೋಷಿಯಲ್ ಎಲಿಮೆಂಟ್ ಮೇಲೆ ಏನು ಕೇಸ್ ಹಾಕ್ತಾರೆ. ಏನಾರು ಇದ್ರೆ ಮಾತ್ರ ಅಂತ ರೌಡಿ ಶೀಟರ್ ಚಾರ್ಜ್ ಶೀಟ್ ಓಪನ್ ಮಾಡ್ತಾರೆ. ಅದು ಆಂಟಿ ಸೋಷಿಯಲ್ ಎಲಿಮೆಂಟ್ ಅಂದ್ರೆ ಯಾವುದೇ ದೃಷ್ಟಿಕೋನದಿಂದ ಇರ್ಬೋದು, ಯಾವ ಕ್ರಿಮಿನಲ್ ಆಪಾದನೆ ಇರ್ಬೋದು. ಈಗ ರಾಜಕೀಯ ಪಕ್ಷದ ಕಾರ್ಯಕರ್ತರುಗಳ ಮೇಲೇನು ಸಾಕಷ್ಟು ಪ್ರಮಾಣದ ಕೇಸ್ಗಳಿರ್ತವೆ. ಅವರನ್ನು ಸಹ ರೌಡಿ ಶೀಟರ್ ಅಂತಾನೆ ಆ ಪೊಲೀಸ್ ಸ್ಟೇಷನ್ ನಲ್ಲಿ ಆ ಒಂದು ಇದನ್ನು ಮೇಂಟೈನ್ ಮಾಡ್ಕೊಂಡು ಅವರ ಚಲನವಲನಗಳನ್ನ ಇದು ಮಾಡ್ತಾ ಇರ್ತಾರೆ. ಹೀಗಾಗಿ ಇವರ ಮೇಲೆ ರಾಜಕೀಯ ಕೇಸ್ಗಳು ಇದ್ದು ಅಥವಾ ಇದ್ದಿದ್ದು ರೌಡಿ ಶೀಟರ್ ಅನ್ನುವಂಥ ಪದವನ್ನು ಉಪಯೋಗಿಸಿದ್ದಾರೆ. ತಪ್ಪೇನಂತ? ತಪ್ಪನ್ನೋದು ಕೋರ್ಟ್ ಅವರಿಗೆ ನಿರ್ದೋಷ ಅಂತ ಹೇಳಿ ಕೊಟ್ಟ ಮೇಲೆ ನೀವು ಅದನ್ನ ನಮೂದಿಸೋದು ಕರೆಕ್ಟ್ ಅಂತೀರಾ? ಕೋರ್ಟ್ ಕೊಟ್ಟ ಮೇಲೆ ಸಾಮಾನ್ಯ ತೆಗೆದ ಮೇಲೆ ಅದು ಕೋರ್ಟ್ ಅದಕ್ಕೆ ಕೋರ್ಟ್ ಮಾನ್ಯತೆ ಮಾಡಿದ್ಮೇಲೂ ಅದು ಕೊಡ್ತಕ್ಕಂಥದ್ದು ಸೂಕ್ತ. ಈಗ ಏನಾಗ್ತದೆ, ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ, ಚುನಾವಣೆ ಹೊಸ್ತಿಲಲ್ಲಿ ಇದನ್ನ ಹೇಳಬಾರ್ದು. ಮೊದಲೇ ಮಾತು ಸರ್ಕಾರದ ಒತ್ತಡಕ್ಕೆ ಮಣಿದು ಯಾರು ಪರಿಶೀಲನಾ ಅಧಿಕಾರಿ ಇದ್ರು ಅವ್ರ ಮೇಲೆ ಆಪಾದನೆ ಮಾಡಿದ್ದಾರೆ ನಿಮ್ಮ ವಿಜಯ ಕರ್ನಾಟಕದಲ್ಲಿ. ಖಾದ್ರಿ ಹೇಳಿದ್ದು ರಾಜಕೀಯವಾಗಿ ನಾನು ಹೇಳಿದ್ದೀನಿ ಅಂತ ಹೇಳಿ ಸ್ಪಷ್ಟೀಕರಣ ಕೊಟ್ಟರು. ನನಗೆ ಟಿಕೆಟ್ ಅಲ್ಲಲ್ಲ ಅವ್ರ ಟಿಕೆಟ್ ಬೇಡು ಸಲುವಾಗಿ ನಾನು ಹೇಳಿದೆ ಅಂತ ಹೇಳಿ. ನಾಮಿನೇಷನ್ ದಿವಸ ಸಹಿತ ಒಳಗಡೆ ಅವರು ರೌಡಿ ರೌಡಿ ಅಂತ ಘೋಷಣೆ ರೌಡಿ ರೌಡಿ ಅಂತಾನೆ ನಾನು ಅವ್ರ ಜೊತೆ ಇಲ್ಲ, ಖಾದ್ರಿ ಅವ್ರ ಜೊತೆ. ಈಗ ಕೇಸು ಕೋರ್ಟ್ ಅಲ್ಲಿ ಸೆಟಸೆಡ್ ಆಗಿ ಅವರು ನಿರಪರಾಧಿ ಅಂತ ಆದ್ರೂ 10 ವರ್ಷ ಸಾಮಾನ್ಯ ಜನರು ಯಾವನೇ ಇರ್ಲಿ ಅವನು ಒಂದು ಸಣ್ಣ ಕೇಸ್ 107 ಕೇಸ್ ಆದ್ರೂ ಅವನಿಗೆ 10 ವರ್ಷ ನೀವು ರೌಡಿ ಶೀಟರ್ ಅಂತ ಕನ್ಸಿಡರ್ ಮಾಡ್ತೀರಿ.
ಪಠಾಣ್ ಅವ್ರನ್ನ 10 ವರ್ಷದ ಗ್ರೇಸ್ ಪೀರಿಯಡ್ ಅನ್ನ ನೀವು ಎಕ್ಸಾಮ್ಷನ್ ಅದನ್ನ ಕೊಡ್ತೀರಾ? ನಾನು ಎಕ್ಸಂಪ್ಷನ್ ಕೊಡಕ್ ಹೇಳ್ತಾ ಇಲ್ಲ. ಮತ್ತೆ ಹೇಗೆ? ಮೇನ್ ಅಪಾದನೆ ಬಂದಿರೋದು ಚುನಾವಣಾ ಅಧಿಕಾರಿ ಮೇಲೆ ಸರ್ಕಾರ ಪ್ರಭಾವ ಬೀರ್ತು ಅಂತ ಹೇಳಿದ್ದಾರೆ. ನಾವು ಯಾವುದೇ ಪ್ರಭಾವ ಬೀರಿಲ್ಲ ಸರ್. ಈಗ ಪ್ರಭಾವ ಬೀರಿ ಸರ್, ಪ್ರಭಾವ ಸಂಬಂಧಪಟ್ಟಂಗೆ ಹೇಳ್ತೀನಿ. ಬೆಳಿಗ್ಗೆ SP ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ ಸರ್, ಇಲ್ಲ ಅವ್ರ ಮೇಲೆ ರೌಡಿ ಶೀಟ್ ಇತ್ತು ಅಂತ ನೀವು ಅವ್ರು ಕೇಳಿಲ್ಲ ಅನ್ಸುತ್ತೆ ಸರ್ ವಿಡಿಯೋ. SP ಅವರು ಬೆಳಿಗ್ಗೆ ಸ್ಟೇಟ್ಮೆಂಟ್ ಕೊಡ್ತಾರೆ, ಸಾಯಂಕಾಲ ಕ್ಲಿಯರಿಫಿಕೇಶನ್ ಕೊಡ್ತಾರೆ. ಯಾಕೆ SP ಅವರು ತಾವು ಬಂದು ತಮ್ಮ ಮುಳುಗಿದ್ರ ಅಥವಾ ಹೇಗೆ ಸರ್? ಅದು ಅವ್ರಿಗೆ ಕೇಳಬೇಕು, ನನಗೆ ಗೊತ್ತಿಲ್ಲ. ಅಲ್ಲ, ಈಗ SP ಅವ್ರ ಪರವಾಗಿ ಹೇಳಿದ್ರಲ್ಲ, SP ಅವ್ರ ಪರವಾಗಿ ಹೇಳಿಲ್ಲ ನಾನು. SP ಅವರು ಕ್ಲಾರಿಫಿಕೇಶನ್ ಕೊಟ್ಟಿರೋ ಕಾಪಿ ನನ್ನಲ್ಲಿದೆ. ಅದೇ ಸರ್, ಇದು ಸಾಯಂಕಾಲ ಬಂದಿರೋದು. ಬೆಳಿಗ್ಗೆ ಅವರು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ ಅದನ್ನ ಬೇಕಾದ್ರೆ ನೀವು ತೆಗಿಸಿ ನೋಡಿ, ನನಗೆ ಗೊತ್ತಿಲ್ಲ. ನಾನು SP ಕೇಳಿದೆ, ಇದ್ದಿದ್ ನಿಜ ಇದ್ರೆ ಕೊಡಿ ಅಂತ ಹೇಳಿ, ಇದನ್ನೇ ಒಪ್ಕೊಂಡ್ರು ಅವ್ರು ಕೊನೆಗೆ. ಮತ್ತು ಅದನ್ನೇ ನೀವು, ನಾನು ಅಲ್ಲಿ ಇರೋಕೆ ಬರುವುದಿಲ್ಲ, ಮತ್ತು ಆ SP-ಗೂ ನಾನು ಇನ್ನೂವರೆಗೆ ಮಾತಾಡಿದ್ದಿಲ್ಲ. ಇದನ್ನ ಒಂದು ಮಾತ್ರ ನನ್ನ ಕಡೆ ಕಳಿಸ್ಕೊಟ್ರು ಅವ್ರು, ಇಲ್ಲ ಸರ್ ಅಂತ ಹೇಳಿ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.